ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಶರಣೆಂದು ಯಾದಗಿರಿ ಜಿಲ್ಲೆಯಲ್ಲಿ ನಾರಾಯಣಪುರ ಜಲಾಶಯದಿಂದ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳಿಗೆ ರೈತರ ಅನುಕೂಲಕ್ಕಾಗಿ ಬೆಳೆದಂತ ಬೆಳೆಗಳ ಅನುಕೂಲಕ್ಕಾಗಿ ನೀರನ್ನು ಹರಿಸುವಂತೆ ನಮ್ಮ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಗೌಡ ಎಂ ಸುಬೇದಾರ್ ಅವರು, ಜಿಲ್ಲೆಯ ಅಧ್ಯಕ್ಷರ ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಭರತ್ ಅವರು, ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಾಗಯ್ಯ ಹುಣಸಗಿ ಅವರ ಹಾಗೂ ಎಲ್ಲ ರೈತ ಮುಖಂಡರ ನೇತೃತ್ವದಲ್ಲಿ 6-7 ದಿನಗಳಿಂದ ನಿರಂತರವಾಗಿ ಹೋರಾಟವನ್ನ ನಾರಾಯಣಪುರ ಜಲಾಶಯದ ಮುಖ್ಯ ನೀರಾವರಿ ಅಧಿಕಾರಿಯ ಕಚೇರಿ ಎದುರಿಗೆ 6 ದಿನಗಳಿಂದ ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಂಡಿರತಕ್ಕಂಥದ್ದು. ನಾನು ಸರ್ಕಾರಕ್ಕೆ ಆ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಗಳಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ. ಆದಷ್ಟು ಶೀಘ್ರದಲ್ಲೇ ನೀರನ್ನು ಹರಿಸಬೇಕು ಮತ್ತು ನಿರಂತರವಾಗಿ 15 ದಿನಗಳ ಕಾಲ ನೀರನ್ನು ಹರಿಸಬೇಕಿಲ್ಲ ಅಂದ್ರೆ ರೈತರಿಗೆ ಬಹಳಷ್ಟು ಅನಾನುಕೂಲ ಆಗ್ತದೆ, ಬೆಳೆಗಳಿಗೆ ತೊಂದರೆ ಆಗ್ತದೆ. ಕುಡಿಯುವ ನೀರು ದನಕರುಗಳಿಗೆ ಮತ್ತು ಬೆಳೆಗಳಿಗೆ ಅನಾನುಕೂಲ ಆಗುವ ರೀತಿ ಒತ್ತಾಯದಿಂದ ರೈತರು ಹೋರಾಟಕ್ಕೆ ಕುಂತಿದ್ದಾರೆ. ಅಕಸ್ಮಾತ್ ಇಂದು ನಾಳೆ ನಡೆದು 2-3 ದಿನಗಳಲ್ಲಿ ನೀರನ್ನು ಹರಿಸದೇ ಇದ್ರೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಚುನಪ್ಪ ಪೂಜಾರಿಯವರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಮುಗುಳಿಹಾಳ್ ಅವರು ಮತ್ತು ನಾವು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಆ ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟದ ದಿಕ್ಕನ್ನು ಬದಲಾಯಿಸಬೇಕಾಗ್ತದೆ. ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ನೀರಾವರಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕ್ಷಣ ಹೋರಾಟದ ವೇದಿಕೆಗೆ ಭೇಟಿ ಕೊಟ್ಟು ರೈತರ ಮುಖ್ಯ ಹೋರಾಟದ ಬೇಡಿಕೆಗೆ ಸ್ಪಂದನೆಯನ್ನ ಮಾಡಿ ನೀರನ್ನು ಬಿಡಬೇಕು ಮತ್ತು ನಿರಂತರ 15ನೇ ತಾರೀಕುವರೆಗೆ ನೀರನ್ನು ಬಿಡಬೇಕಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ. ನಮಸ್ಕಾರ.